ಯಕ್ಷಗಾನ ಕಲಾರಂಗವು ದಾನಿಗಳ ನೆರವಿನಿಂದ ನಿರ್ಮಿಸಿದ 76ನೇ ಮನೆ. ಈಗ ಇದರ ಮಹಾದಾನಿಗಳು ನಮ್ಮ ಹೆಮ್ಮೆಯ ಉದ್ಯಮಿಗಳಾದಂತಹ ಶ್ರೀಕಾಂತ್ ಅರಿಮಣಿತಾಯ ದಂಪತಿಗಳು, ಹಾಗೆ ಅವರ ಮಾತೃಶ್ರೀ ಅವರಿದ್ದಾರೆ. ಅವರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಬೇಕು ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ದಾನಿಗಳಾಗಿ ಒದಗಿ ಬಂದವರು ಶ್ರೀಕಾಂತ್ ಅರಿಮಣಿತಾಯರು. ತುಂಬ ಜನಕ್ಕೆ ಉದ್ಯೋಗ ಕೊಟ್ಟ ಮಹನೀಯ, ತುಂಬ ಜ್ಞಾನಿ, ಪ್ರಪಂಚದ ಎಲ್ಲ ಆಗುಹೋಗುಗಳ ಬಗ್ಗೆ ಪೂರ್ತಿ ತಿಳುವಳಿಕೆ ಇರುವ ಒಬ್ಬ ಮಹಾನ್ ಸಾಧಕ. ಅವರು ಈ ಮನೆಗೆ ದಾನಿಯಾಗಿ ಒದಗಿ ಬಂದಿದ್ದಾರೆ. ಹೆಚ್ಚಿನ ಕಡೆಯಲ್ಲಿ ನಾವೀಗ 76 ಮನೆ ಆಯಿತು. 90% ಮನೆ ಹುಡುಗಿಯರಿಗೆ ನಾವು ಕಟ್ಟಿಸಿಕೊಟ್ಟದ್ದು. ಹುಡುಗಿಯರು ಆಗಬೇಕು ಅಂತ ಅಲ್ಲ, ಎಲ್ಲ ಕಡೆಯಲ್ಲಿ ಸಮಸ್ಯೆ ತಾಯಿ ಕಷ್ಟವನ್ನು ಅನುಭವಿಸಬೇಕು. ಗಂಡ ಎಂಬ ಕೆಲವೊಮ್ಮೆ ಇರ್ತಾನೆ, ಇದ್ದರೂ ಸರಿ ಇರುವುದಿಲ್ಲ. ಎಷ್ಟೋ ಮನೆಯಲ್ಲಿ ಮನೆ ಕಟ್ಟುವಾಗ ಅವನು ವಾಲಿಕೊಂಡೆ ನಮ್ಮನ್ನು ಸ್ವಾಗತಿಸಿದ್ದಾನೆ, ಮಲಗಿಕೊಂಡು ಸ್ವಾಗತಿಸಿದ ದೃಶ್ಯವೂ ಇದೆ. ಅಂಥ ಸಂದರ್ಭದಲ್ಲಿ ಈ ತಾಯಿ ಕೆಲವೇ ತಿಂಗಳ ಹಿಂದೆ ಪತಿಯನ್ನು ಕಳ್ಕೊಳ್ಬೇ ದುಸ್ಥಿತಿ ಬಂತು. ಕೆಲವು ತಿಂಗಳ ಹಿಂದೆ ಇಬ್ಬರು ಬಂದರು, ತಾಯಿ ಮಗಳು ಬಂದರು. ಹೀಗೆ ನಮಗೆ ಮನೆ ಅದು ಸೋರ್ತಾ ಇದೆ, ಮತ್ತು ಅಲ್ಲಿ ನಮ್ಮದಲ್ಲ ಅದು ಹೇಳ್ತಾ ಇದ್ದಾರೆ ಅಂತ ಕಡೆ ನಾವು ಗಂಗಾಧರ್ ಬಂದೆವು, ನೋಡಿದೆವು. ಇಷ್ಟು ಬೇಗ ಈ ಮನೆ ಆಗ್ತದೆ ನಮ್ಗೆ ಗೊತ್ತಿರಲಿಲ್ಲ. ಅದೇ ಸಂದರ್ಭದಲ್ಲಿ ಅರಿಮಣಿತಾಯರು ಬಂದು ವಿವಾಹದ 30ನೇ ವರ್ಷಕ್ಕೆ ನಾವು ಕೇಳಲಿಲ್ಲ ಅವ್ರ ಹತ್ರ. ನಿಜವಾಗಿ ಒಂದು 10 ನಿಮಿಷ ನಾವು ಕಲಾರಂಗದ ಬಗ್ಗೆ ಹೇಳಿದೆವು, ಪುಸ್ತಕ ಕೊಟ್ಟೆವು. ಅವರು ತೆಗೆದ ಬಾಯಿಗೆ ಹೇಳಿದರು, ಒಂದು ಮನೆಯನ್ನು ನಾನು ಜೂನ್ ತಿಂಗಳಲ್ಲಿ ನನ್ನ ಲೆಕ್ಕದಲ್ಲಿ ಕಟ್ಟಿಕೊಡಿ ಅಂತ ಹೇಳಿ. ಸೊ ಅದು ಯೋಗ ಕೂಡಿ ಬಂತು. ಶ್ರೀ ಶ್ರೀಕಾಂತ್ಗೆ ಅರಿಮಣಿತಾಯ ಮತ್ತು ಶ್ರೀಮತಿ ಭಾರತಿ ಶ್ರೀಕಾಂತ್ ನನಗೆ ತುಂಬ ಚಂದದ ಮನೆ ಕಟ್ಟಿಸಿಕೊಟ್ಟಿದ್ದೀರಾ. ನಿಮಗೆ ತುಂಬ ಹೃದಯ ಧನ್ಯವಾದಗಳು. ಇನ್ನು ನನ್ನ ಬಗ್ಗೆ, ನನ್ನ ಮನೆ ಬಗ್ಗೆ ಹೇಳ್ಕಂದ್ರೆ, ನಾನು ಇವಾಗ ಗೌರ್ಮೆಂಟ್ PU ಕಾಲೇಜ್ ಕುಂದಾಪುರದಲ್ಲಿ ದ್ವಿತೀಯ PUC ಓದ್ತಿದ್ದೇನೆ. ನನಗೆ ಫಸ್ಟ್ PU ಅಲ್ಲಿ 92% ಬಂದಿದೆ. ನನಗೆ ಇಲ್ಲಿಂದ SLC 95% ಬಂದಿದೆ. ನಾನು ಇಲ್ಲಿಂದ ಬೆಳಗ್ಗೆ 2 ಕಿಲೋಮೀಟರ್ ನಡೆದು ಬೆಳಗ್ಗೆ 6:50 ಹೊರಟು ಕುಂದಾಪುರಕ್ಕೆ ಹೋಗ್ತೇನೆ. ಸಂಜೆ 6:00 ಪುನಃ ಮನೆಗೆ ಬರ್ತೇನೆ. 3:30 ಕಾಲೇಜ್ ಬಿಟ್ಟರು ನನಗೆ ಬಸ್ ಇರೋದು 4:50. ನಾನು ಬರೋದು 6:30. ಅದು ಇಲ್ಲಿ ರೋಡ್ ಸರಿ ಇಲ್ಲದ ಕಾರಣ ನನಗೆ ಕೆಲವು ದಿನ ಬಸ್ ಇರಲ್ಲ. ನಾನು ಬೆಳಗ್ಗೆ 6:30 ಹೊರಟು 4 ಕಿಲೋಮೀಟರ್ ನಡೆದು ಆಜ್ರಿಗೆ ಹೋಗಿ ಅಲ್ಲಿಂದ ಕಾಲೇಜಿಗೆ ಹೋಗ್ತೀನಿ ದಿನ ಬೆಳಗ್ಗೆ. ಸಂಜೆ ಬರೋದು 6:30, 7 ಆಗ್ತದೆ. ಮತ್ತೆ ಇನ್ನು ನಾವಿರೋ ಮನೆ ಸೋರ್ತದೆ. ನನ್ NCERT ಸೊಲ್ಯೂಷನ್ ಕೆಮಿಸ್ಟ್ರಿ ಬುಕ್ ಎಲ್ಲ ಒಂದ್ಸಲ ಫುಲ್ ಒದ್ದೆ ಆಗಿ ಹೊಸ ತಗೊಳ್ಬೇಕಾಗಿ ಬಂತು. ಆಮೇಲೆ ಮತ್ತೆ ನನ್ನ ತಾಯಿ ತುಂಬಾ ಕಷ್ಟಪಟ್ಟು ನಮ್ಗೆ ನೋಡ್ತಿದ್ದಾರೆ. 4 ವರ್ಷ ನನ್ನ ಅಪ್ಪ ಅಂದ್ರೆ ಅವರಿಗೆ ಲಿವರ್ ಡಿಸೀಸ್ ಬಂದು ಅವ್ರು ಮೆಡಿಸಿನ್ ಮಾಡಿ ಅಂದ್ರು ಮಾಡ್ಲಿಲ್ಲ. ನಾವಾಗಿ ಒತ್ತಾಯಿಸಿ ಮಾಡಿಸಿದ್ರು ಅವ್ರು ತಗೊಳ್ಳಿಲ್ಲ. 10 ತಿಂಗಳ ಹಿಂದೆ ನಾವು ಅವ್ರನ್ನ ಕಳ್ಕೊಂಡ್ವಿ. ಅದ್ರ ನಂತರ ನನ್ನ ಅಮ್ಮನೇ ಕಷ್ಟಪಟ್ಟು ನಮ್ಮನ್ನೆಲ್ಲ ಓದಿಸಿ ಈ ಮಟ್ಟಕ್ಕೆ ತಂದಿದ್ದಾರೆ. ಇನ್ನು ವಿದ್ಯಾಪೋಷಕ್ ಬಗ್ಗೆ ಹೇಳ್ಬೇಕಂದ್ರೆ, ವಿದ್ಯಾಪೋಷಕ್ ನಂಗೆ ಮನೆ ತರನೇ ಆಗ್ಬಿಟ್ಟಿದೆ. ಶಿಬಿರಕ್ಕೆ ಹೋದಾಗಂತೂ ನಂಗೆ ಇದ್ಬಿಡೋಣ ಅನ್ಸ್ತಿದ್ದಿತ್ತು. ಗಂಗಾಧರ್ ರಾವ್ ಸರ್ ಅವರು ಪಾಪ ದಿನ ಬೇಟೆಗೆ ಬಂದು ನೋಡ್ಕೊಂಡು ಹೋಗ್ತಿದ್ರು. ಈ ರೋಡ್ ಅಂತೂ ಕೇಳೋದೇ ಬೇಡ, ಫುಲ್ ಹಾಳಾಗೋಗಿತ್ತು. ಅವರು ಬೆಳಗ್ಗೆ ಟೈಲ್ಸ್ನವ್ರನ್ನ ತಂದು ಬಿಟ್ಟು ಸಂಜೆ ರಾತ್ರಿ ಮತ್ತೆ ಬಂದು ಕರ್ಕೊಂಡು ಹೋಗ್ಬೇಕಾಗಿರೋ ಪರಿಸ್ಥಿತಿ. ಉಡುಪಿಯಿಂದ ನಮ್ಮೂರಿಗೆ ಬರೋದಂದ್ರೆ ತುಂಬಾ ಕಷ್ಟ. ಆದ್ರೂ ಅವ್ರು ಬಂದು ಮುನ್ನಿತ್ತು ನಮ್ಗೆ ತುಂಬಾ ಚಂದದ ಮನೆಯನ್ನ ನಿರ್ಮಿಸಿ ಕೊಟ್ಟಿದ್ದಾರೆ. 30 ಮೀನಿಂಗ್ ಫಾರ್ ದ ವರ್ಡ್ ದಾನ. ಅದರಲ್ಲಿ ಒಂದು ಮೀನಿಂಗ್ ಅರ್ಥ ಸ್ವಾತಂತ್ರ್ಯ ಅಂತ, ಇನ್ನೊಂದು ಅರ್ಥ ಕೊಡುಗೆ ಅಂತ, ಗಿಫ್ಟ್, ಫ್ರೀಡಮ್ ಆ್ಯಂಡ್ ಗಿಫ್ಟ್. ಈ ಮನೆಯನ್ನು ಕೊಡೋ ಮೂಲಕ ಸುಶ್ರುತ ಹುಳಿಗೆ ಅರಿಮಣಿತಾಯರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ದಟ್ ಈಸ್ ಫ್ರೀಡಮ್ ಆಫ್ ಸ್ಪೇಸ್, ಅವಕಾಶದ ಸ್ವಾತಂತ್ರ್ಯ. ತನ್ನ ಮನೆಯಲ್ಲಿ ತಾನು ಓಡಾಡಿಕೊಂಡು ಬದುಕುವ ಸ್ವಾತಂತ್ರ್ಯ ಆ ಹುಡುಗಿಗೂ ಮತ್ತು ಆ ಹುಡುಗಿಯ ಕುಟುಂಬದವರಿಗೂ ಕೊಟ್ಟಿದ್ದಾರೆ. ಅದನ್ನು ಟೆಡ್ ಟಾಕ್ ಅಂತ ಕರೀತಾರೆ, ಟೆಕ್ನಾಲಜಿ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್. ಆ ಟೆಡ್ ಟಾಕ್ನಲ್ಲಿ ಉಪನ್ಯಾಸ ಮಾಡುವಂಥ ವಿಶೇಷವಾದ ಗೌರವ ಪಡೆದವರು ನಮ್ಮ ಇಡೀ ಕರ್ನಾಟಕದಲ್ಲಿ, ಇನ್ಕ್ಲೂಡಿಂಗ್ ಆಲ್ ದ ಬಿಲಿಯನಿಯರ್ಸ್, ನೋಬಡಿ ಹ್ಯಾಸ್ ಎವರ್ ಗಾಟ್ ದಟ್ ಆಪರ್ಚುನಿಟಿ. ಟೆಡ್ ಟಾಕ್ನಲ್ಲಿ ಶ್ರೀಕಾಂತ್ ಅರಿಮಣಿತಾಯ ಟಾಕ್ ಕೊಟ್ಟಿದ್ದಾರೆ. ಯಾಕೆ ಟೆಡ್ ಟಾಕ್ ಹೇಳ್ತೇನೆ ಅಂದರೆ, ನಮ್ಮ ಸುಶ್ಮಿತಾಳಂಥ ಹುಡುಗಿ ಕಲಾರಂಗದ
ಆಶೆ ಪಡೆಯುವಂಥ ನೂರಾರು ಮಕ್ಕಳಿಗೆ ಈ ಪ್ರಪಂಚ ಗೊತ್ತಿಲ್ಲ. ಟೆಡ್ ಟಾಕ್ನಲ್ಲಿ ಕಾಣಿಸಿಕೊಳ್ಳುವುದಂದರೆ ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡಿದ ಹಾಗೆ. ಸೊ ಶ್ರೀಕಾಂತ್ ಅರಿಮಣಿತಾಯರ್ ಹತ್ರ ಅವರು ಮುರಳಿ ಖಡೇಕರ್ ಅವರು ಕೇಳಿರ್ಬೋದು ಈ ಮನೆ ಬಗ್ಗೆ. ಸೊ ವಿದೌಟ್ ಎನಿ ಹೆಸಿಟೇಷನ್ ಅಂತ ಹೇಳಿದ್ರೆ ಏನೂ ತೊಂದರೆ ಕೊಡದೆ, ಏನು ಪ್ರಾಬ್ಲಮ್ ಇಲ್ಲದೆ, ಎಸ್ ಐ ವಿಲ್ ಡೂ ಇಟ್. ಸೊ ಅಂತ ವಾಲಂಟಿಯರ್ಸ್ ನಮ್ಮ ಹತ್ರ ಇರುವಂತ ಒಂದು ದಾನಿಗಳು ನಮ್ಮ ಹತ್ರ ಇರುವಾಗ ಇಂಥ ಪ್ರೋಗ್ರಾಮ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ಲಿಕ್ಕೆ ಇಲ್ಲ ಅಂತ ಅನಿಸ್ತೇನೆ ನಾನು. ಯಾಕಂದ್ರೆ ಈಗ ಒಂದೂವರೆ ವರ್ಷದಲ್ಲಿ 26 ಮನೆ ಆಯ್ತು ಅಂತ ಹೇಳಿದ್ರಲ್ಲ. ಸೊ ಹಾಗೆ ಇನ್ನೊಂದು ಒಂದೂವರೆ ವರ್ಷದಲ್ಲಿ 50 ಮನೆ ಆಗ್ಲಿ ಸಾಧ್ಯ ಉಂಟು. ಯಾಕಂತ ಹೇಳಿದ್ರೆ ಕೊಡುವಂತ ಜನ ಜಾಸ್ತಿ ಆಗಿದ್ದಾರೆ ಈಗ. ಮುಂಚಿನಾಗಿ ಹೋಗಿ ದಮ್ಮ ಹೊಡೆದು ನಿಮ್ಮಿಂದ ಆಗಬೇಕು ಮಾಡಬೇಕು ಅಂಥದ್ದು ಯಾವುದು ಪರಿಸ್ಥಿತಿ ಬರಲಿಕ್ಕಿಲ್ಲ. ಸೊ ಹಾಗಾಗಿ ಸಂಸ್ಥೆ ಒಳ್ಳೇದಾಗಲಿ, ಇಂಥ ಕಾರ್ಯಕ್ರಮಗಳು ಇನ್ನೂ ಚೆನ್ನಾಗಾಗಲಿ, ಶ್ರೀಕಾಂತ್ ಅಂತವರು ಈ ವಿದ್ಯಾಪೋಷಕಕ್ಕೆ ಬೇಕಾದ ಸಹಾಯ ಮಾಡಲಿ ನಂದಷ್ಟೇ. And you are a product of your ancestors' blessing and good deeds. So what I am today because of my father, of course mother, and my grandfather, his name is Ramakrishna Arimanithaya, and he was a priest in Padmanabha Swami temple. So whenever I go out from home, my dad used to tell me, take blessing from my dad. He used to keep a photograph there. So I used to take his blessing. His nickname in the temple is called Vajram. So that's the reason I have given the name as Vajram. Why people call him Vajram? Because he was very fair. He's a bodybuilder, grey hair. So he used to stand near Padmanabha Swami idol. So people not only look at the idol, they also look at him. So that is a kind of a personality he had. So always my dad used to tell what you are today because of his blessings. So always remember him. So 2-3 years back, I started a small business called Vajram and also create a trust. 50% of the profit what I generate go to the trust to give back to society. So that's how the name of the Vajram.